ನಂಬಲ್ಲ ಅಲ್ವಾ? ಇಲ್ಲ, ನಾನ್ ನೋಡಿದ ಕನ್ಸಲ್ಲ, ನಾನ್ ನೋಡಿದ ನಿಜಾನೇ. ದುರ್ಗಾ ಇಲ್ಲಿಗೆ ಬಂದಿದ್ಲು, ಅವಳು ನನ್ನ ಮೇಲೆ ಪ್ರೀತಿ ತೋರಿಸಿದ್ದು ಎಲ್ಲ ನಾಟಕ ಅಂತ ಹೇಳಿದ್ಲು. ನಂಗೆಲ್ಲ ಕರೆಕ್ಟ್ ಆಗಿ ನೆನಪಿದೆ. ಕಂದ, ಕೆಲವೊಂದ್ಸತಿ ತುಂಬಾ ಡೀಪ್ ಆಗಿ ನಿದ್ದೆ ಮಾಡಿದಾಗ ಬೀಳೋ ಕನಸು ನಿಜ ಅಂತಾನೆ ಅನ್ಸುತ್ತೆ. ಆದ್ರೆ ಅದು ನಿಜ ಅಲ್ಲ, ಅದು ಬರೀ ಇಲ್ಯೂಷನ್ ಅಷ್ಟೇ. ನಿನಗೂ ಹಂಗೆ ಆಗಿರೋದು ನೋಡು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದುರ್ಗಾನ ಹೇಟ್ ಮಾಡಬಾರ್ದಮ್ಮ. ಅದೊಂದು ಸ್ವಲ್ಪ ಹೊತ್ತಷ್ಟೇ, ಮರ್ತೋಗ್ಬಿಡ್ತೀಯ ನೀನು ಆಮೇಲೆ. ನೋಡು, ಅದನ್ನೆಲ್ಲ ತಲೆಗೆ ಹಾಕೊಂಡು ಸುಮ್ಮನೆ ಈ ಥರ ಅಲ್ಟಾ ಕೂರ್ಬಾರ್ದು. ಇಷ್ಟು ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಂಬಾರ್ದು. ಗುಡ್ ಗರ್ಲ್ ಅಲ್ವಾ ನೀನು? ಗುಡ್ ಗರ್ಲ್ ಅಲ್ವಾ? ಓ ದುರ್ಗಾ, ಬಾ. ಶಾಕ್ ಆಗ್ತಾ ಇದೆಯಾ ದುರ್ಗಾ? ಇಷ್ಟೊತ್ತು ನಾನು ಮಾತಾಡಿದ್ದು ನಿನಗೆ ಅರ್ಥ ಆಗ್ಲಿಲ್ವಾ? ಅಥವಾ ಅರ್ಥ ಆಗಿದ್ರು ನಂಬೋದಕ್ಕಾಗ್ತಾ ಇಲ್ವಾ? ಈ ಮಾಳ್ವಿಕಾ ಎಂಥ ದಾಳ ಉರುಳಿಸಿ ಆಟ ಆಡಿ ಮುಗಿಸ್ಬಿಟ್ಲು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಒಳ್ಳೆತನ, ತ್ಯಾಗ, ಪ್ರೀತಿ ಅಂತ ದೊಡ್ಡ ದೊಡ್ಡ ಪದಗಳನ್ನಿಟ್ಕೊಂಡು ಬೀಗ್ತಿದ್ದೆ. ಅದೆಲ್ಲ ಈಗ ಏನಾಯ್ತು ದುರ್ಗಾ? ನನ್ನ ಹತ್ರ ನಿನ್ನ ಈ ಸಣ್ಣ ಪುಟ್ಟ ತಂತ್ರ, ಹಾರಾಟ ಯಾವುದು ನಡೆಯೋದಿಲ್ಲ ದುರ್ಗಾ. ಈ ಮಾಳ್ವಿಕನ ತಡೆಯೋದಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ನಾನು ಬರೀ ಒಂದೇ ಒಂದು ದಾಳ ಪ್ರಯೋಗ ಮಾಡಿದ್ದೀನಿ ಅಷ್ಟೆ. ಇಷ್ಟಕ್ಕೇನೆ ನಿನ್ನ ಮತ್ತೆ ಹಿತ ಮಧ್ಯೆ ಇದ್ದಂಥ ಬಾಂಧವ್ಯ, ಬಂಡೆ ಅಷ್ಟು ಗಟ್ಟಿಯಾಗಿದ್ದಂಥ ಪ್ರೀತಿ ಎರಡು ಪುಡಿ ಪುಡಿ ಆಗೋಯ್ತು. ಮಾಳ್ಬೇಕಾ, ನೀನ್ ಇಂಥ ಕೀಳ್ ಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅರೆ, ಅಂದ್ಕೋಬೇಡ ಅಂತ ನಾನು ಯಾವತ್ತೂ ನಿಂಗೆ ಹೇಳೇ ಇಲ್ವಲ್ಲ ದುರ್ಗಾ. ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ ದುರ್ಗಾ? ನಿನ್ನ ನೀನು ತುಂಬಾ ಜಾಣೆ ಅಂತ ಅಂದ್ಕೊಂಡಿದ್ಯಾ. ಆದ್ರೆ ಈ ಕುತಂತ್ರದ ಆಟದಲ್ಲಿ ಈ ಮಾಳ್ವಿಕನೇ ಪಂಡಿತೆ ಅನ್ನೋದು ನಿನಗಿನ್ನೂ ಅರ್ಥ ಆಗಿಲ್ಲ. ಹೋಗು ದುರ್ಗಾ, ಈಗಲೇ ಹಿತನ್ ರೂಮ್ಗೆ ಹೋಗ್ಬಿಟ್ಟು, ಪುಟ್ ಮೇಡಮ್ ನೆನ್ನೆ ರಾತ್ರಿ ನಿನ್ನ ರೂಮಿಗೆ ಬಂದಿದ್ದು ನಾನಲ್ಲ, ಅದು ಬೇರೆ ಯಾರೋ ಅಂತ ಅವಳನ್ನ ನಂಬಿಸೋದಕ್ಕೆ ನೀನು ತಿಪ್ಪರ್ಲಾಗ ಹೊಡೆದ್ರು ಹಿತ ನಿನ್ನನ್ನು ನಂಬೋದಿಲ್ಲ. ನಂಬೋದಕ್ಕೆ ನಾನು ಬಿಡೋದು ಇಲ್ಲ. ಮಾಳ್ವಿಕಾ, ನಿನಗೆ ನಾಚಿಕೆ ಆಗಲ್ವಾ? ಆ ಚಿಕ್ಕ ಮಗು ಮನ್ಸಲ್ಲಿ ಏನೇನೋ ಭ್ರಮೆ ಹುಟ್ಟಿಸಿ ದುರ್ಗಾ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ತಿದ್ಯಲ್ಲ, ನಿನಗೆ ಒಂದ್ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಕರುಣೆನಾ? ನಾನಾ? ಕರುಣೆ ತೋರಿಸೋದಕ್ಕೆ ನಾನೇನು ನಿಂತರ ಕೈಲಾಗ್ದವಳು ಅಲ್ಲ ಅಂಬಿಕಾ. ದುರ್ಗಾ, ಈಗ ಹಿತನ್ ಮನ್ಸಲ್ಲಿ ಏನು ನೋಡ್ತಾ ಇದೆ ಗೊತ್ತಾ? ರಾತ್ರಿ ಅವಳು ಕಣ್ಣಾರೆ ಕಂಡ ಆ ಭಯಾನಕ ದೃಶ್ಯ ಮಾತ್ರ. ಅವಳನ್ನ ನಂಬಿದ ದುರ್ಗಾ, ಈ ದುರ್ಗಾನೇ ಅವಳನ್ನ ಕೊಲ್ಲೋದಕ್ಕೆ ಬಂದಿದ್ದು. ಮುಖಕ್ಕೆ ಹೊಡೆದಾಗೆ ಅವಳ ಜೊತೆ ದ್ವೇಷದಿಂದ ಮಾತಾಡಿದ್ದು. ಇಷ್ಟೇ ಅವಳ ತಲೆಯಲ್ಲಿ ಓಡ್ತಿರೋದು. ಹಿತ ಮನ್ಸ್ನಲ್ಲಿ ನಿನ್ನ ಬಗ್ಗೆ ದ್ವೇಷ ಬಿಟ್ರೆ ಇನ್ನೇನು ಉಳ್ಕೊಂಡಿಲ್ಲ ದುರ್ಗಾ. ನೀನು ಅವಳ ಮೇಲೆ ಎಷ್ಟೇ ಪ್ರೀತಿ ಹರಿಸಿದ್ರು ಅವಳು ಕಾಣಿಸೋದು ನಿನ್ನಲ್ಲಿರೋ ರಾಕ್ಷಸಿ ಮಾತ್ರ. ಈಗ ಹೇಳು ದುರ್ಗಾ, ನೀನು ಸತ್ಯವಂತೆ, ನಿರಪರಾಧಿ ಅಂತ ಸಾಬೀತುಪಡಿಸ್ಕೊಳ್ಳೋದಕ್ಕೆ ನಿನ್ನ ಹತ್ರ ಯಾವ ಸಾಕ್ಷಿ ಇದೆ? ಈಗ ಆ ಮಗುಗೆ ನಿನ್ನ ಮೇಲಿದ್ದ ನಂಬಿಕೆ ಎಲ್ಲ ಸತ್ತು ಹೋಗಿದೆ. ಈಗ ಮತ್ತೆ ಅದಕ್ಕೆ ಹೇಗ್ ಜೀವ ತುಂಬಿಸ್ತೀಯಾ? ಹೇಳು ದುರ್ಗಾ. ಮೇಡಮ್ಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇತ್ತು, ಆದ್ರೆ ನೀನು ಅವಳ ಮನಸ್ಸನ್ನ ಹೊಡೆದು ಚೂರ್ ಮಾಡಿದ್ಯಾ. ಇದರಿಂದ ನಿನಗೆ ಏನ್ ಸಿಕ್ತು ಮಾಡ್ಬೇಕಾ? ನಿನಗೆ ನನ್ನ ಮೇಲೆ ತಾನೇ ಹಾಗೆತನ ಇರೋದು. ಅದೇನೇ ಇದ್ರು ನನ್ನ ಹತ್ರ ತೀರಿಸ್ಕೊ. ಆದ್ರೆ ಪುಟ್ ಮೇಡಮ್ ನಿನಗೇನ್ ತೊಂದರೆ ಕೊಟ್ಟಿದ್ದಾಳೆ? ಯಾಕೆ ಅವಳಿಗೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ ಸ್ವಾರ್ಥಕ್ಕಾಗಿ, ನಿನ್ ಕೆಟ್ಟ ಉದ್ದೇಶಕ್ಕಾಗಿ ಪಾಪ ಆ ಚಿಕ್ಕ ಮಗುನ ಬಲಿಪಶು ಮಾಡ್ತಿದ್ಯಾ.
ನಿನ್ನ ಮನುಷ್ಯಳು ಅನ್ಬೇಕಾ ಅಥವಾ ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ ಅನ್ಬೇಕಾ? ಛೆ, ಪಾಪ ನನ್ನ ಮಗಳ ಮನಸ್ಸಿಗೆ ಎಷ್ಟು ನೋವಾಗಿರತ್ತೆ. ಇದಕ್ಕೆ ನೀನು ಶಿಕ್ಷೆ ಅನುಭವಿಸ್ತೀಯ. ಅಂಬಿಕಾ, ಶಿಕ್ಷೆ ಯಾರು ಅನುಭವಿಸ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅನ್ಕೊಂಡಿದ್ದ ಗುರಿನ ತಲುಪೋದಕ್ಕೆ ಈ ಮಾಳ್ವಿಕಾ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾಳೆ. ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ನನ್ನ ಸ್ವಾರ್ಥದ ಆಟಕ್ಕೆ ನಾನ್ ಬಳಸ್ಕೊಳ್ಳೋ ದಾಳಗಳು ಅಷ್ಟೇ. ಇವತ್ತು ನಾನು ಬರೀ ಹಿತ್ತನ ಮನಸ್ಸು ಮಾತ್ರ ಮುರಿದಿದ್ದೀನಿ. ನಾಳೆ ನನ್ನ ಯೋಜನೆಗೆ ಅಗತ್ಯ ಬಿದ್ರೆ ಅವಳ ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆ ದುರ್ಗಾ, ಮಾತೆ ಹೊರಡ್ತಾ ಇಲ್ವಾ? ಧರ್ಮನೇ ಗೆಲ್ಲೋದು, ಪ್ರೀತಿನೇ ಎಲ್ಲನೂ ಸರಿ ಮಾಡೋದು ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ಇದ್ದೆ. ಈಗ ಎಲ್ಲಿ ಹೋಯ್ತು ನಿನ್ನ ಧರ್ಮ? ಎಲ್ಲೋಯ್ತು ಆ ನಿನ್ನ ಪ್ರೀತಿಯ ಶಕ್ತಿ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹಿತ್ತನ ಕಣ್ಣಲ್ಲೇ ನೀನಿವತ್ತು ಕ್ರೂರಿಯಾಗಿ ನಿಂತಿದ್ಯಾ. ಅವಳ ಪ್ರೀತಿನ, ಅವಳ ನಂಬಿಕೆನ ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದ್ಯಾ ದುರ್ಗಾ, ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದ್ಯಾ. ಹೋಗು ದುರ್ಗಾ, ಈಗ ನೀನ್ ಏನೇ ಮಾಡಿದ್ರು ಈ ಮಾಳ್ವಿಕಾ ಹೆಣದಿರೋ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದುರ್ಗಾ, ಮೇಡಮ್ ಏನಾಯ್ತು? ಯಾಕೆ ಈ ತರ ಬಟ್ಟೆ ಎಲ್ಲ ಬಿಸಾಕ್ತಿದ್ಯಾ? ದೂರ ಇರು, ನೀನನ್ ಮುಟ್ಬೇಡ. ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ನಾನು ನಿನ್ನ ಹತ್ರ ಬರೋದಿಲ್ಲ. ಏನಾಯ್ತು ಪುಟ್ ಮೇಡಮ್? ಈ ರೂಮಲ್ಲಿ ನೀನ್ ಯಾವ ವಸ್ತು ಇರಬಾರ್ದು, ನಿನ್ ನೆನಪು ಕೂಡ ಇರಬಾರ್ದು. ಮೇಡಮ್, ನಾನು ಹೇಳೋದನ್ನ ಒಂದೇ ನಿಮಿಷ ಕೇಳಿಸ್ಕೊಳಮ್ಮ. ನೀನು ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ? ನಂಗೆ ನಿಂಗ್ ನೋಡಕ್ ಇಷ್ಟ ಇಲ್ಲ, ನಿನ್ ಧ್ವನಿ ಕೇಳಕ್ ಇಷ್ಟ ಇಲ್ಲ. ನೀನ್ ಈ ಮನೆಯಲ್ಲಿರೋದ್ ನಂಗೆ ಬೇಕಾಗಿಲ್ಲ. ಹೊರಟೋಗು ಇಲ್ಲಿಂದ.